ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೇಲಿರೋದು ಒಂದು ಚಿಕ್ಕ ಪುಟ್ಟ ಫ್ರಿಜ್ಜು. ಇದರಲ್ಲಿ ನಾನು ಯಾವ ಥರ ಆರ್ಗನೈಸ್ ಮಾಡಿದ್ದೀನಿ ಮತ್ತು ಏನೇನು ಇಟ್ಕೊಂಡಿದ್ದೀನಿ, ಯಾವ ಥರ ಕ್ಲೀನ್ ಮಾಡ್ತೀನಿ, ಸ್ವಲ್ಪ ಟಿಪ್ಸ್ನ ಕೂಡ ನಾನು ಶೇರ್ ಮಾಡ್ಕೊತೀನಿ. ನಾನು ಯಾವ ಥರ ಫಾಲೋ ಮಾಡ್ತೀನಿ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ತೀರಾ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಫಸ್ಟು ನಾವು ಫ್ರಿಜ್ ಕ್ಲೀನ್ ಮಾಡೋದಕ್ಕಿಂತ ಮುಂಚೆ ಸ್ವಿಚ್ ಆಫ್ ಮಾಡಿಬಿಟ್ಟು ಪ್ಲಗ್ನ ರಿಮೂವ್ ಮಾಡಿಬಿಡಬೇಕು. ಇವಾಗ ತೋರಿಸ್ತಾ ಇದ್ದೀನಲ್ವ ಆ ಬಟನ್ನು, ಅದನ್ನು ಒಂದು ದಿವಸ ಬಿಟ್ಟು ಒಂದು ದಿವಸ ಪ್ರೆಸ್ ಮಾಡಬೇಕು. ಆ ಥರ ಮಾಡೋದ್ರಿಂದ ಐಸ್ ಕಟ್ಟೋದಿಲ್ಲ ನಮಗೆ. ಕೆಲವ್ರು ಏನು ಮಾಡ್ತಾರೆ, ಅದನ್ನು ಪ್ರೆಸ್ ಮಾಡೋದೇ ಇಲ್ಲ, ಅದು ಒಳಗಡೆ ಎಲ್ಲ ಐಸ್ ಕಟ್ಕೊಂಬಿಟ್ಟು ಚಾಕುವಲ್ಲಿ ಆ ಥರ ಇದು ಮಾಡ್ತಾರೆ. ಅದೇನಾಗುತ್ತೆ, ಫ್ರಿಜ್ಜೇ ಹಾಳಾಗೋಗುತ್ತೆ, ಫ್ರಿಜ್ಜೇ ರಿಪೇರಿ ಆಗಿಬಿಡುತ್ತೆ, ಯೂಸೇ ಆಗೋಲ್ಲ. ಒಂದು ಸರಿ ನಾವೇನಾದ್ರು ತೊಗೊಂಡ್ರೆ ಅದನ್ನು ನಾವು ಹೆಂಗೆ ಯೂಸ್ ಮಾಡ್ತೀರಿ, ಯಾವ ಥರ ಕ್ಲೀನ್ ಮಾಡ್ಕೊತೀರಿ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ತುಂಬ ದಿನ ಬಾಳಿಕೆನೂ ಬರುತ್ತೆ. ಸ್ವಲ್ಪ ಜನಗೆ ಇದೆಲ್ಲ ಗೊತ್ತೇ ಇರಲ್ಲ, ಫಾಲೋನೂ ಮಾಡಲ್ಲ ಅವರು. ಆವಾಗ ಏನಾಗುತ್ತೆ, ರಿಪೇರಿ ಆಗಿಬಿಡುತ್ತೆ. ನಾವೇನೊಂದು ವಸ್ತುನ ನಾವು ಯಾವ ಥರ ಇಟ್ಕೊತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತಲ್ವ. ಇನ್ನು ಟ್ರೇಸ್ ಎಲ್ಲ ರಿಮೂವ್ ಮಾಡಿಬಿಟ್ಟೆ, ಅದರಲ್ಲಿ ಏನೇನು ವಸ್ತುಗಳಿದೆ ಅದೆಲ್ಲ ಸೈಡ್ಗೆ ಇಟ್ಬಿಡ್ತೀನಿ ನಾನು. ಫಸ್ಟ್ ಎಲ್ಲ ಸೈಡ್ಗೆ ಇಟ್ಬಿಟ್ಟು ಈ ಥರ ಟ್ರೇಸು ಎಲ್ಲ ಕ್ಲೀನಾಗಿ ತೊಳೆದು ಇಟ್ಬಿಡ್ತೀನಿ. ಅದು ಎಲ್ಲ ಡ್ರೈ ಆಗೋಷ್ಟರಲ್ಲಿ ನಾವು ಫ್ರಿಜ್ ಕ್ಲೀನ್ ಮಾಡಿಕೊಂಡ್ರೆ ಅದು ಇದೆಲ್ಲ ಡ್ರೈ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ಫಸ್ಟೆಲ್ಲ ತೊಳೆದು ಇಟ್ಬಿಡ್ತಾ ಇದ್ದೀನಿ. ಇವಾಗ ಎಷ್ಟೊಂದು ಐಟಮ್ ಇದೆ ನೋಡಿ, ಅದರಲ್ಲಿ ಎಲ್ಲ ಫ್ರಿಜ್ಜಲ್ಲಿ ಇಡೋವಾಗ ಗೊತ್ತಾಗಲ್ಲ ನಮಗೆ ಏನೇನು ಬೇಕು ಏನೇನು ಬೇಡ ಅಂತೇಳ್ಬಿಟ್ಟು ಅದೆಲ್ಲ ಎತ್ತಿಡ್ತಾ ಇದ್ದೀನಿ. ನಾನು ಯಾವಾಗೂ ವೆನಿಗರ್ನ ಯೂಸ್ ಮಾಡಿ ಕ್ಲೀನ್ ಮಾಡ್ಕೊತೀನಿ. ವೆನಿಗರು ಸ್ವಲ್ಪ ಲೆಮನ್ ಹಾಕಿ ಕ್ಲೀನ್ ಮಾಡೋದ್ರಿಂದ ನಮಗೇನಾದ್ರು ಕರೆ, ಹಾಲು ಕರೆ, ಏನಾದ್ರು ಸಾಂಬಾರು ಏನಾದ್ರು ಬಿದ್ದಿರುತ್ತಲ್ವ, ಆ ಕರೆ ಎಲ್ಲ ಕ್ಲೀನಾಗಿ ರಿಮೂವ್ ಆಗಿಬಿಡುತ್ತೆ. ಇನ್ನು ಹೊಸ ಸ್ಕ್ರಬ್ ಒಂದು ಇಟ್ಕೊಂಡ್ಬಿಡ್ತೀನಿ ಫ್ರಿಜ್ ಕ್ಲೀನ್ ಮಾಡೋಕ್ಕಂತಲೇ. ಅದಕ್ಕಂತಲೇ ಕ್ಲಾತ್ ಸಪ್ರೇಟಾಗಿ ಸ್ಕ್ರಬ್ ಒಂದು ಇಟ್ಕೊಂಡಿರ್ತೀನಿ. ಇವಾಗ ಅದರಲ್ಲೇ ಎಲ್ಲ ಉಜ್ಕೊಂಡು, ಇವಾಗ ಒಂದು ಬಟ್ಟೆ, ಕಾಟನ್ ಬಟ್ಟೆ ತಗೊಂಡು ಅದನ್ನು ಫಸ್ಟೆಲ್ಲ ಕ್ಲೀನಾಗಿ ಒರೆಸ್ಕೊಂಬಿಡ್ತೀನಿ. ಆಮೇಲೆ ಮತ್ತೆ ಇನ್ನೊಂದು ಡ್ರೈ ಕ್ಲಾತ್ ತಗೊಂಡು ಅದರಲ್ಲಿ ಒರೆಸ್ಕೊಂಬಿಟ್ರೆ ಆಯಿತು. ಇವಾಗ ನೀಟಾಗಿರುತ್ತೆ ನೋಡಿ, ಎಷ್ಟು ಕ್ಲೀನಾಗಿದೆ, ಸ್ವಲ್ಪನೂ ಕರೆ ಇಲ್ಲ. ನಮ್ಮದು ಈ ಫ್ರಿಜ್ಜು 10 ವರ್ಷ ಮೇಲೆ ಆಯಿತು ತಗೊಂಡು, ನೀಟಾಗೆ ಇಟ್ಕೊಂಡಿರ್ತೀನಿ. ಇವಾಗ ಎಲ್ಲ ಟ್ರೇನೆಲ್ಲ ಒಂದೊಂದೇ ಅರೇಂಜ್ ಮಾಡಿ ಕ್ಲೀನಾಗಿ ಜೋಡಿಸ್ತಾ ಇದ್ದೀನಿ. ಈ ಥರ ಎಲ್ಲ ಜೋಡಿಸ್ಕೊಂಡು ಟ್ರೇನ್ ಕೂಡ ಬಟ್ಟೆಯಲ್ಲಿ ಒರೆಸ್ಕೊಂಬಿಡ್ತೀನಿ. ಒಂದು ಡ್ರೈ ಕ್ಲಾತಲ್ಲಿ ಒರೆಸ್ಕೊಂಬಿಟ್ಟು ಕ್ಲೀನಾಗಿ ಜೋಡಿಸ್ಕೊತಾ ಇದ್ದೀನಿ. ಇವಾಗ ನಮಗೆ ಯಾವುದ್ಯಾವುದು ವಸ್ತು ಬೇಕೋ ಯಾವ್ದ್ಯಾವ್ದು ಬೇಡ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಯಾವುದು ಬೇಕೋ ಅದನ್ನು ಮಾತ್ರ ಇಡ್ತಾಯಿದ್ದೀನಿ. ಇವಾಗ ಈ ಕಡೆ ಎಲ್ಲ ಕಾರ್ನ್ಫ್ಲೋರು, ಚಾಟ್ ಮಸಾಲ, ಸ್ವಲ್ಪ ಸಾಸಸ್ಸು ಅದನ್ನೆಲ್ಲ ಈ ಕಡೆ ಇಡ್ತಾಯಿದ್ದೀನಿ. ಮತ್ತು ಸಬ್ಜಾ ಸೀಡು, ಬಾದಾಮ್ ಗೋಂಡು, ಫ್ರೆಶ್ ಕ್ರೀಮು, ಬಾರ್ಲಿ ಅಕ್ಕಿ, ಟೀ ಪುಡಿ ಮತ್ತು ಇವೆಲ್ಲ ಸ್ವಲ್ಪ ಯಾವುದ್ಯಾವುದು ಎಕ್ಸ್ಟ್ರಾ ಇರುತ್ತೆ ಅದೆಲ್ಲ ಸ್ವಲ್ಪ ಇಲ್ಲೇ ಇಟ್ಬಿಡ್ತೀನಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದೆಲ್ಲ ನಾನು ಮನೇಲೇ ಪ್ರಿಪೇರ್ ಮಾಡಿರೋದು, ಇದನ್ನೆಲ್ಲ ಈ ಕಡೆ ಇಡ್ತಾಯಿದ್ದೀನಿ. ಕೆಳಗಡೆ ರ್ಯಾಕಲ್ಲಿ ಬಂದು ಓಟ್ಸು, ರವೆ ಮತ್ತು ಅವಲಕ್ಕಿ, ಹುಣಸೆಹಣ್ಣು, ಸಾಂಬಾರು ಪುಡಿ, ವೆನಿಗರು ಎಲ್ಲ ಈ ಕಡೆ ಇಡ್ತಾಯಿದ್ದೀನಿ. ಹುಣಸೆಹಣ್ಣೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತಲ್ವ, ಫ್ರಿಜ್ಜಲ್ಲೇ ಇಡೋದ್ರಿಂದ ನಮಗೆ ಬೇಗನೆ ಬ್ಲ್ಯಾಕ್ ಆಗೋಲ್ಲ, ತುಂಬ ವರ್ಷ ಆದ್ರೂ ಹಂಗೆ ಇರುತ್ತೆ. ಇನ್ನು ತರಕಾರಿ ಎಲ್ಲ ತೊಗೊಂಬಂದು ಯಾವಾಗೂ ಈ ಥರ ಉಪ್ಪು, ಅರಿಶಿನ ಪುಡಿ ಹಾಕಿ ತೊಳ್ಕೊಬೇಕು. ಇನ್ನು ಆ ಥರ ತೊಳೆದು ಎಲ್ಲ ಒಂದು ಬಟ್ಟೆ ಮೇಲೆ ಇಟ್ಬಿಡ್ತೀನಿ. ಒಂದು 5 ನಿಮಿಷ ಅದು ಡ್ರೈ ಆದಮೇಲೆ ಈ ಥರ ಸ್ಟೋರೇಜ್ ಬಾಕ್ಸ್ಗೆ ಹಾಕಿ ಫಿಲ್ ಮಾಡಿ ಇಟ್ಬಿಡ್ತೀನಿ. ಈ ಥರ ಮಾಡೋದ್ರಿಂದ ನಮಗೆ ಅಡುಗೆ ಮಾಡಬೇಕಾದ್ರೆ ಈಸಿನೂ ಆಗುತ್ತೆ, ಕ್ಲೀನಾಗೂ ಇಟ್ಕೋಬೋದು. ಈ ಸ್ಟೋರೇಜ್ ಬಾಕ್ಸ್ ಅಂತೂ ನಾನು ತೆಗೆದು ಒಂದು 5 ವರ್ಷ ಆಗಿರ್ಬೋದು. ತುಂಬಾ ಯೂಸ್ಫುಲ್ ಆಗ್ತಾಯಿದೆ ನನಗೆ. ಮೀಶೋದಲ್ಲೇ ಆರ್ಡ್ರ್ ಮಾಡಿದ್ದೆ ಅನಿಸುತ್ತೆ. ಈ ಥರ ಬಾಕ್ಸ್ ತೊಗೊಂಡ್ರೆ ನಮಗೆ ಕ್ಲೀನಾಗಿ ಅರೇಂಜ್ ಮಾಡಿ ಇಡ್ಬೋದು. ಇನ್ನು ಒಂದರಲ್ಲಿ ಟೊಮಾಟೊ, ಬೀಟ್ರೂಟು, ಇನ್ನೊಂದರಲ್ಲಿ ನವಕೋಲು, ಮೆಣಸಿನ್ಕಾಯಿನೆಲ್ಲ ತೊಟ್ಟೆ ಎಲ್ಲ ಬಿಡಿಸಿ ಇಟ್ಬಿಟ್ಟೆ, ಶುಂಠಿ ಎಲ್ಲ ಕ್ಲೀನಾಗಿ ತೊಳೆದು ಇಟ್ಬಿಟ್ಟೆ. ಇನ್ನು ಪುದೀನ, ಕೊತ್ತಂಬರಿನೂ ನಾವು ಈ ಥರ ಬಿಡಿಸಿ ಇಟ್ಬಿಟ್ರೆ ಅಡುಗೆ ಮಾಡಬೇಕಾದ್ರೆ ಈಸಿಯಾಗಿ ಎತ್ಕೊಂಡು ಮಾಡ್ಬೋದು. ಯಾವಾಗೂ ಅಷ್ಟೇ ಈ ಥರ ಬಿಡಿಸಿ ಇಟ್ಕೊಂಬಿಡ್ತೀನಿ. ನಮಗೆ ಬೆಳಗ್ಗೆ ಟೈಮಲ್ಲಿ ಲಂಚ್ ಬಾಕ್ಸ್ ಮಾಡಬೇಕಾದ್ರೆ ನಮಗೆ ಈಸಿ ಆಗಿಬಿಡುತ್ತೆ. ಇನ್ನು ಕುಂಬಳಕಾಯಿ ಇದೆಲ್ಲ ತೊಗೊಂಬಂದಿದ್ರಲ್ಲ ಅದನ್ನೇ ಎಲ್ಲ ಕಟ್ ಮಾಡಿ ಇಟ್ಕೊಂಬಿಡ್ತಾಯಿದ್ದೀನಿ. ಈ ಥರ ವಾರಕ್ಕೊಂದ್ಸರಿ ತರಕಾರಿ ತೊಗೊಂಬಂದಾಗ ಕ್ಲೀನಾಗಿ ತೊಳೆದ್ಬಿಟ್ಟು ಈ ಥರ ಅರೇಂಜ್ ಮಾಡಿ ಇಟ್ಕೊಂಬಿಟ್ರೆ ನಮಗೂ ವಾರಕ್ಕಾಗೋಷ್ಟು ಅವಾಗವಾಗೂ ಕ್ಲೀನ್ ಮಾಡ್ಕೊಳೋ ಅಷ್ಟಿರಲ್ಲ. ಇನ್ನು ಸೆಕೆಂಡ್ ಟ್ರೇಯಲ್ಲಿ ಈ ಥರ ತರಕಾರಿಗಳೆಲ್ಲ ಇಡ್ತಾಯಿದ್ದೀನಿ. ಇನ್ನು ಈ ಕಡೆ ದೋಸೆ ಹಿಟ್ಟು, ಕರಿಬೇವು ಸೊಪ್ಪು ಎಲ್ಲ ಇಡ್ತಾಯಿದ್ದೀನಿ. ಕೆಳಗಡೆ ಸ್ವಲ್ಪ ಸಾಂಬಾರು ಪುಡಿ, ಸೊಪ್ಪು, ಹೂವು ಆ ಥರ ಎಲ್ಲ ಇಟ್ಕೊತಾ ಇದ್ದೀನಿ. ತೆಂಗಿನಕಾಯಿ ತುರಿ ಒಂದು ಬಾಕ್ಸಲ್ಲಿ ಆ ಥರ ಇಟ್ಕೊಂಡಿದ್ದೀನಿ.
ಇನ್ನು ನೋಡ್ತಾ ಇರ್ಬೋದಲ್ವ, ಯಾವುದು ಎಕ್ಸ್ಟ್ರಾ ಇದೆ ಅದು ಕವರ್ಸಲ್ಲಿದೆ. ಸ್ವಲ್ಪ ಜಾಮೂನ್ ಪೌಡರು, ಆ ಥರ ಸೇಮ್ಯಾ, ಆ ಥರ ಎಲ್ಲ ಸ್ವಲ್ಪ ಈ ಕಡೆ ಇಟ್ಕೊಂಡ್ಬಿಟ್ಟಿರ್ತೀನಿ. ಇನ್ನೊಂದು ಟಿಪ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಲೆಮನ್ ಇರುತ್ತಲ್ವ, ಲೆಮನ್ ಅರ್ಧ ಕಟ್ ಮಾಡಿ ನಾವು ಹಿಂಡ್ಬಿಟ್ಟು ಬಿಸಾಕ್ತಿರಲ್ಲ, ಬಿಸಾಕೋ ಬದಲು ಅಲ್ಲಲ್ಲಿ ಹಾಕೋದ್ರಿಂದ ಫ್ರಿಜ್ಜು ಫ್ರೆಶ್ಶಾಗಿ ಸ್ಮೆಲ್ ಬರ್ದಿರ ಚೆನ್ನಾಗಿರುತ್ತೆ.